ನಮಸ್ಕಾರ ಸ್ನೇಹಿತರ, ಪಿಂಚಣಿದಾರರಿಗೆ ಭರ್ಜರಿ ಗುಡ್ ನ್ಯೂಸ್. ಹೌದು, ಪಿಂಚಣಿ ಹೆಚ್ಚಳ ಆಗುವುದರ ಬಗ್ಗೆ ಈಗಾಗಲೇ ಸೋಷಿಯಲ್ ಮೀಡಿಯಾಗಳಲ್ಲಿ ನೀವು ಚರ್ಚೆ ಆಗುವುದರ ಬಗ್ಗೆ ನೋಡಿರಬಹುದು. ಹಾಗಾಗಿ ಸ್ನೇಹಿತರೆ, ಈಗಾಗಲೇ CM ಸಿದ್ದರಾಮಯ್ಯನವರು ಕೂಡ ಹೋದ ವರ್ಷದಲ್ಲಿ ಕೂಡ ಹೇಳಿದರು, ನಾವು ಈಗಾಗಲೇ ಕಳೆದ 2 ವರ್ಷದಿಂದ ಪಿಂಚಣಿಯನ್ನು ಹೆಚ್ಚಳ ಮಾಡಬೇಕಂತ ಕಾಯ್ತಾ ಇದ್ದೀವಿ. ಅದೇ ಕಾರಣಾಂತರಗಳಿಂದ ಹೆಚ್ಚಳ ಮಾಡಲಿಕ್ಕೆ ಆಗಿರಲಿಲ್ಲ. ಈಗ ಹಿರಿಯ ನಾಗರಿಕರಿಗೆ ಮುಖ್ಯವಾಗಿ ಅಂದರೆ ವೃದ್ಧಾಪ್ಯ ವೇತನವನ್ನು ನಾವು ಹೆಚ್ಚಳ ಮಾಡಬೇಕಂತ ಕಾಯ್ತಾ ಇದ್ದೀವಿ ಅನ್ನುವಂತಹ ಸೂಚನೆಯನ್ನು, ಬಿಗ್ ಅಪ್ಡೇಟನ್ನು ಕೊಟ್ಟಿದ್ದಾರೆ. ಹಾಗಾದರೆ ಬನ್ನಿ, ಎಷ್ಟರಿಂದ ಎಷ್ಟಕ್ಕೆ ಪಿಂಚಣಿ ಹೆಚ್ಚಳ ಆಗಲಿದೆ, ಅದೇ ರೀತಿಯಾಗಿ ಅಂಗವಿಕಲರಿಗೆ ಎಷ್ಟರಿಂದ ಎಷ್ಟಕ್ಕೆ ಹೆಚ್ಚಳ ಆಗಲಿದೆ, ಅದೇ ರೀತಿಯಾಗಿ ವಿಧವಾ ಮಹಿಳೆಯರಿಗೂ ಕೂಡ ಹೆಚ್ಚಳ ಆಗ್ತಾ ಇದ್ದು ಎಷ್ಟಕ್ಕೆ ಏರಿಕೆ ಆಗಲಿದೆ, ಇದರೆಲ್ಲದರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಮಾಹಿತಿಯನ್ನು ಒದಗಿಸಿಕೊಡ್ತೀನಿ. ಮುಖ್ಯವಾಗಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಕೂಡ ನೀವು ಪಡ್ಕೊಳ್ಬೇಕಾಗಿದೆ. ಸೊ ಈ ದುಡ್ಡು ಕೂಡ ಯಾವಾಗಿನಿಂದ ಬರಲಿದೆ ಎನ್ನುವಂತಹ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಒದಗಿಸಿಕೊಡ್ತೀನಿ. ಫೆಬ್ರವರಿ ಮಾರ್ಚ್ ಅಂದರೆ ಜನವರಿ ತಿಂಗಳ ಹಣ ಮಾತ್ರ ಜಮಾ ಆಗಿದೆ. ಇನ್ನೂ ಕೂಡ ಫೆಬ್ರವರಿ ತಿಂಗಳ ಹಣ ಕೊಟ್ಟಿಲ್ಲ, ಮಾರ್ಚ್ ತಿಂಗಳದ್ದು ಕೊಟ್ಟಿಲ್ಲ. ಸೊ ಹಾಗಾಗಿ 2 ತಿಂಗಳ ಹಣವನ್ನು ಹೆಚ್ಚಾಗಿ ಮಾಡಿ ಜಮಾ ಮಾಡ್ತಾರ. ಇದರೆಲ್ಲದರ ಬಗ್ಗೆ ನಾವು ವಿಡಿಯೋನ ನೋಡ್ತಾ ಹೋಗೋಣ ಈ ವಿಡಿಯೋದಲ್ಲಿ. ನೀವು ಈ ವಿಡಿಯೋನ ಕೊನೆವರೆಗೂ ವಾಚ್ ಮಾಡೋದ್ರ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇದೇ ರೀತಿ ಮಾಹಿತಿಗಾಗಿ ನೋಟಿಫಿಕೇಶನ್ ಕೂಡ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಈ ಒಂದು ಪಿಂಚಣಿ ಯೋಜನೆಯಲ್ಲಿ ಕಳೆದ 2 ವರ್ಷದಿಂದ ಹಿರಿಯ ನಾಗರಿಕರಿಗೆ ರಾಜ್ಯ ಸರ್ಕಾರ ಹೆಚ್ಚಳ ಮಾಡಬೇಕಂತ ಕಾಯ್ತಾ ಇದೆ. ಆದರೆ ಕಾರಣಾಂತರಗಳಿಂದ ಹೆಚ್ಚಳ ಮಾಡ್ತಾ ಇಲ್ಲ. ಈಗಾಗಲೇ ಗ್ಯಾರಂಟಿ ಯೋಜನೆಗಳು ಕೂಡ ಸಾಕಷ್ಟು ಇದ್ದಾವೆ. ಇದರಲ್ಲಿ ದುಡ್ಡಿನ ಸುರಿಮಳೆನೇ ಆಗ್ತಾ ಇದೆ. ಹತ್ತತ್ರ 50,000ದಿಂದ 60,000 ಕೋಟಿಯನ್ನು ಪ್ರತಿ ವರ್ಷವೂ ಕೂಡ ಈ ಯೋಜನೆಗಳಿಗೋಸ್ಕರ ಮೀಸಲಿಡಬೇಕು. ಈಗಾಗಲೇ ಗೃಹಲಕ್ಷ್ಮಿಯಲ್ಲಿನೇ ನೀವು ಕಾಣಬಹುದು, 28,608 ಕೋಟಿ ಆದರೆ 10,000 ಕೋಟಿ ಹಣವನ್ನು ಈಗಾಗಲೇ ಈ ಶಕ್ತಿ ಯೋಜನೆಯಲ್ಲಿ ಕೂಡ 5,200 ಕೋಟಿ ಹಣವನ್ನು, ಗೃಹಜ್ಯೋತಿಯಲ್ಲಿ ಕೂಡ 10,000 ಕೋಟಿ ಹಣವನ್ನು ಮೀಸಲಿಟ್ಟಿದ್ದಾರೆ. ಅನ್ನಭಾಗ್ಯ ಯೋಜನೆ ಅಂದರೆ ಇಂದಿರಾ ಕಿಟ್ಟನ್ನು ವಿತರಣೆ ಮಾಡೋದರಲ್ಲಿ 6,000 ಕೋಟಿಗಿಂತ ಹೆಚ್ಚಿನ ದುಡ್ಡನ್ನು ಮೀಸಲಿಟ್ಟಿದ್ದಾರೆ. ಹೀಗೆ ಎಲ್ಲ ಯೋಜನೆಗಳನ್ನು ನಾವು ಹೀಗೋ ಲೆಕ್ಕ ಮಾಡಿದ್ರೆ 60,000 ಕೋಟಿ ಹಣ ತಲುಪುತ್ತೆ. ಸೊ ಇಷ್ಟೆಲ್ಲವೂ ಕೂಡ ಖರ್ಚು ವೆಚ್ಚ ಆದಾಗ ದುಡ್ಡು ಪಿಂಚಣಿ ಹೆಚ್ಚಳ ಆಗೋದು ಒಂದು ಸ್ವಲ್ಪ ಕಷ್ಟಕರನೇ. ಈಗಾಗಲೇ ಬೆಲೆಗಳ ಏರಿಕೆ ಕೂಡ ಆಗ್ತಾ ಇದೆ. ಯಾಕಂದರೆ ಈಗ ಒಂದು ರಾಜ್ಯ ಫ್ರೀಯಾಗಿ ಕೊಡ್ತಾ ಹೋದರೆ, ಈಗ ಎಲ್ಲ ಪ್ರಜೆಗಳಿಗೆ ಫ್ರೀಯಾಗಿ ಕೊಡ್ತಾ ಹೋದರೆ ಸರ್ಕಾರಕ್ಕೆ ಬರೋ ಇನ್ಕಮೇ ಕಟ್ ಆಗಿಬಿಡತ್ತೆ. ವಾಪಸ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕಾಗತ್ತೆ. ಎಷ್ಟು ದುಡ್ಡು ಬರ್ತಾ ಇತ್ತೋ ಅದನ್ನು ಹೊರತುಪಡಿಸಿ ನಾವು ವಾಪಸ್ ಕೊಡಬೇಕು. ಕೊಡೋದ್ರಲ್ಲಿ ನಾವೇ ಇನ್ವೆಸ್ಟ್ ಮಾಡಬೇಕು. ಜನರು ಇನ್ವೆಸ್ಟ್ ಮಾಡೋದ್ರಲ್ಲಿ ವಾಪಸ್ ಸರ್ಕಾರವೇ ಇನ್ವೆಸ್ಟ್ ಮಾಡಬೇಕಂದ್ರೆ ವಿಚಾರ ಮಾಡಿ. ಈಗ ಶಕ್ತಿ ಯೋಜನೆಯಲ್ಲಿ ಫ್ರೀ ಬಸ್ ಕೊಡ್ತಾ ಇದ್ದಾರೆ, ಅದರಿಂದನೂ ಕೂಡ ಸರ್ಕಾರಕ್ಕೆ ಹೊಡೆತ, ಗೃಹಲಕ್ಷ್ಮಿಯಿಂದನೂ ಕೂಡ ಹೊಡೆತ. ಯಾವುದಾದ್ರೂ ಒಂದು ಯೋಜನೆ ನಡೀತಾ ಇದ್ರೆ ಏನು ತೊಂದರೆ ಇರ್ತಾ ಇಲ್ಲ. ಆದರೆ ಸಾಕಷ್ಟು ಯೋಜನೆಗಳಿದ್ದಾವೆ, ಇದೆಲ್ಲವೂ ಕೂಡ ನಡೆಸಲಿಕ್ಕೆ ಸಾಕಷ್ಟು ಫಂಡ್ ಬೇಕು. ಅದನ್ನು ನಡೆಸಲಿಕ್ಕೆ ಇನ್ನು ಸರ್ಕಾರ ಬೆಲೆಗಳ ಏರಿಕೆ ಮಾಡಲೇಬೇಕಾಗತ್ತೆ. ಇದರಿಂದ ನಾವೇ ತತ್ತರಿಸಿ ಹೋಗ್ತೀವಿ. ಆದರೆ ಈಗ ಒಂದು ಲೆವೆಲ್ನಲ್ಲಿ ಬಂದಿದೆ, ಸಾಲ ಅಂತೂ ಆಗಿದೆ. ಇದು 7 ಲಕ್ಷ ಕೋಟಿಗಿಂತ ಹೆಚ್ಚಿನ ಸಾಲವನ್ನು ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಈಗಾಗಲೇ ನೀವು ನಮ್ಮ ರಾಜ್ಯದಲ್ಲಿ ಸಾಲವನ್ನು ಮಾಡಿರ್ತಕ್ಕಂತಹ CM ಯಾರಪ್ಪ ಅಂದರೆ ಸಿದ್ದರಾಮಯ್ಯನವರೇ ನಂಬರ್ 1ನಲ್ಲಿ ಕಾಣಿಸ್ತಾರೆ. ಆದರೆ ಈಗ ಪಿಂಚಣಿ ಹೆಚ್ಚಳ ಆಗಲೇಬೇಕಲ್ವ, ಯಾಕಂದರೆ ಇದು ಶಾಶ್ವತ ಯೋಜನೆ. ಪಿಂಚಣಿ ಯಾವುದೇ ಯೋಜನೆಗಳು ಕೂಡ ಬಂದಾದರೂ ಇದು ಬಂದಾಗಲಿಕ್ಕಿಲ್ಲ. ಯಾಕಂದರೆ ಗ್ಯಾರಂಟಿ ಯೋಜನೆಗಳು ಇನ್ಯಾವುದೋ ಪಕ್ಷ ಬಂದರೆ ಬಂದಾಗಬಹುದು. ಆದರೆ ಪಿಂಚಣಿ ಯೋಜನೆಯನ್ನು ಕಾಂಗ್ರೆಸ್ ಬರಲಿ, BJP ಬರಲಿ ಅಥವಾ JDS ಬರಲಿ ಅಥವಾ ಇನ್ಯಾವುದೋ ಪಕ್ಷ ಬರಲಿ, ಈ ಯೋಜನೆಯನ್ನು ಕೊಡಲೇಬೇಕಾಗಿರ್ತಕ್ಕಂಥದ್ದು. ಹಾಗಾಗಿ ಇದನ್ನು ಕೊಡ್ತಾರು ಕೂಡ ಹೌದು. ಈಗ ಪಿಂಚಣಿ ಯೋಜನೆಯನ್ನು ಇದು ಹೆಚ್ಚಳ ಮಾಡಬೇಕಂತ ಕಾಯ್ತಾ ಇದ್ದಾರೆ. ಆದರೆ ನೀವು ಅಂದ್ಕೊಂಡಿರುವಷ್ಟು ಹೆಚ್ಚಳ ಆಗೋದು ಬಹುತೇಕ ಡೌಟು. ಅಂದರೆ 800 ಅಥವಾ 900 ಇದ್ದಂತಹ ಪಿಂಚಣಿ 2,000ಕ್ಕೆ ಏರಿಕೆ ಆಗ್ತಾ ಇದೆ ಎನ್ನುವಂತಹ ರೀತಿಯಲ್ಲಿ ಕಮೆಂಟ್ಗಳು ಬರ್ತಾ ಇದೆ. ಆ ರೀತಿ ಎಷ್ಟು ಹೆಚ್ಚಳ ಆಗೋದಿಲ್ಲ. ಸುಮಾರು 7ರಿಂದ 8% ಅಷ್ಟು ಮಾತ್ರ ಹೆಚ್ಚಳ ಆಗಬಹುದು. ಅಂದರೆ 800 ರೂಪಾಯಿ ಇದ್ದಂಥದ್ದು 1,000ನೋ ಅಥವಾ 1,000ದ ಹೈಯೆಸ್ಟ್ 200ಕ್ಕೋ ಅಂದರೆ 1,200 ತನಕ ಹೆಚ್ಚಳ ಮಾಡಬಹುದು. ಬಹಳಷ್ಟಾದರೆ ಅಷ್ಟು ಹೆಚ್ಚಳ ಮಾಡ್ಬೋದು. ಯಾಕಂದರೆ ಪ್ರತಿಯೊಬ್ಬರಿಗೂ ಕೂಡ ಒಂದು 100 ರೂಪಾಯಿ ಹೆಚ್ಚು ಮಾಡಿದ್ರು ಸಹಿತ ಸರ್ಕಾರಕ್ಕೆ ಎಷ್ಟೋ ಫಂಡನ್ನು ಬಿಡುಗಡೆ ಮಾಡಬೇಕಾಗಿರುತ್ತೆ. ಇದೆಲ್ಲವೂ ಕೂಡ ನಿಮ್ಮ ಗಮನದಲ್ಲಿ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ಕೋಟಿಗಟ್ಟಲೆ ಪಿಂಚಣಿದಾರರು ಎಲ್ಲರಿಗೂ ಕೂಡ ಜಮಾ ಆಗಬೇಕು. ಅಂಗವಿಕಲರು, ವಿಧವಾ ಮಹಿಳೆಯರು, ಹಿರಿಯ ನಾಗರಿಕರು ಎಲ್ಲರಿಗೂ ಕೂಡ ಬರಬೇಕು. ಹಿರಿಯ ನಾಗರಿಕರಲ್ಲಿ ಆಗಿರಲಿ, ಅಂಗವಿಕಲರಾಗಿರಲಿ, ವಿಧವಾ ಮಹಿಳೆಯರಲ್ಲಾಗಿರಲಿ. ಸೊ ಇಲ್ಲಿ ಸಾಕಷ್ಟು ಜನ ಪುರುಷರು ಕೂಡ ಬರ್ತಾರೆ, ಮಹಿಳೆಯರು ಕೂಡ ಬರ್ತಾರೆ ಅಂಗವಿಕಲದಲ್ಲಿ ಮತ್ತು ಅದೇ ರೀತಿಯಾಗಿ ಹಿರಿಯರಲ್ಲಿ.
ಹೀಗಾಗಿ ಸಾಕಷ್ಟು ಖರ್ಚು ವೆಚ್ಚ ಇರುತ್ತೆ. ಎಲ್ಲವೂ ಕೂಡ ಫಂಡ್ ರಿಲೀಸ್ ಆಗಬೇಕಲ್ವಾ? ಎಲ್ಲವೂ ಕೂಡ ಹೊಂದಾಣಿಕೆ ಆಗಬೇಕಲ್ವಾ? ಹೀಗಾಗಿ ಒಂದು ರೇಂಜ್‌ನಲ್ಲಿ ಹೆಚ್ಚಳ ಮಾಡುವಂತಹ ಸಾಧ್ಯತೆ ಇದೆ. ಇದರ ಜೊತೆಗೆ ಇದೊಂದು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಕೂಡ ಕೊಡಬೇಕಾಗಿತ್ತು. 2 ತಿಂಗಳ ಹಣವನ್ನು ಕೂಡ ನಾನು ಕೊಡ್ತೀವಿ ಎನ್ನುವಂತಹ ರೀತಿಯಲ್ಲಿ ಸರ್ಕಾರ ಹೇಳ್ತಾ ಇದೆ. ಸದ್ಯಕ್ಕೆ ಈಗಾಗಲೇ ಜನವರಿ ತಿಂಗಳ ಹಣ ಕೂಡ ಇದೇ ಒಂದು ಫೆಬ್ರವರಿ ಎಂಡ್ ಮತ್ತು ಮಾರ್ಚ್ ಪ್ರಾರಂಭದಲ್ಲಿ ಜಮಾ ಆಗಿತ್ತು. ಈಗ ಮಾರ್ಚ್ ಎಂಡ್ ಕೂಡ ಬಂದಿದೆ. ಈ ಒಂದು ಸಂದರ್ಭದಲ್ಲಿ ಈಗಾಗಲೇ ಬಜೆಟ್ ಮಂಡನೆ ಕೂಡ ಆಲ್ರೆಡಿ ಆಗಿದೆ ಮಾರ್ಚ್ 6ನೇ ತಾರೀಕು. ಅದೆಲ್ಲವೂ ಕೂಡ ಫಂಡ್ ಮೀಸಲಿಟ್ಟಿರ್ತಾರೆ. ಈಗ ಪಿಂಚಣಿ ಯೋಜನೆಯಲ್ಲಿ ಕೂಡ ದುಡ್ಡನ್ನು ಹೆಚ್ಚಳ ಮಾಡಿ ಇದೇ ರೀತಿಯಾಗಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಕೊಡಲಿಕ್ಕಿದ್ದಾರೆ. ಸೊ ನಿಮ್ಮ ಅಕೌಂಟ್‌ಗಳಿಗೆ ಬರ್ತಾ ಇದೆ ಅಂತ ಒಂದು ಸಾರಿ ಚೆಕ್ ಮಾಡಿ, ಅಥವಾ ಇನ್ನು 5 ದಿನಗಳ ಕಾಲಾವಕಾಶ ತೆಗೆದುಕೊಳ್ಳಿ. 5 ದಿನದ ನಂತರವೂ ಕೂಡ ಚೆಕ್ ಮಾಡಿ ನೋಡಿ. ನಿಮ್ಮ ಅಕೌಂಟ್‌ಗಳಿಗೆ ಬಂದಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಈ ವಿಷಯ ನಾನು ತಿಳಿಸಲೇಬೇಕಾಗಿತ್ತು, ತಿಳಿಸಿದ್ದೀನಿ. ಇನ್ಫಾರ್ಮೇಷನ್ ನೋಡಿದ್ದಕ್ಕೆ ಧನ್ಯವಾದ. ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಷಯವನ್ನು ಎಲ್ಲ ಪಿಂಚಣಿದಾರರಿಗೆ ಶೇರ್ ಮಾಡಿ.